He's a hero. Sivanancha, superhero. He's a classy master. ಶಿವಣ್ಣಗೆ 60 ವರ್ಷ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ. ಅವ್ರ ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾ ಕಷ್ಟ. ಗಾಡ್ ಆಫ್ ಡ್ಯಾನ್ಸ್ ಅಂದ್ರೆ, ಗಾಡ್ ಆಫ್ ಆಕ್ಷನ್ ಅಂದ್ರೆ ನಮ್ಮ ಶಿವಣ್ಣ. ಅಂದರೆ ಅವ್ರಿಗೆ 60 ಆಗಿದ್ರು ಕೂಡ 16 ಥರ ಡ್ಯಾನ್ಸ್ ಆಡ್ತಾರೆ. ನಮ್ಗೆ ಅವ್ರ ಎನರ್ಜಿ ಪಾಸ್ ಆಗುತ್ತೆ, ಅದು ನಮ್ಗೆ ಖುಷಿ. ಶಿವಣ್ಣ ಸರ್ ಜೊತೆ ಮಾಡೋಕೆ ನಮ್ಗೆ ಯಾವಾಗಲೂ ಖುಷಿ. ನಾವೇನು ಹೇಳಿದ್ರು ತೊಗೊಂಡು ಮಾಡ್ತಾರೆ, ಅದು ತುಂಬಾ ಖುಷಿ. ಅದು ದೊಡ್ಡ ಮನೆಯಿಂದ ಅಪ್ಪು ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ಏನೇ ಹೇಳಿದ್ರು ಇಲ್ಲ ಅಂದಿರ ಮಾಡ್ತಾರೆ. ನನಗೆ ಅದೊಂದು ಖುಷಿ ಇಷ್ಟೇ ಇದಾದ್ರು. ಭೈರತಿ ರಣಗಲ್ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ. ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಇದಾಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆ ಇದೆ. ನಾನು ಈ ಕ್ಷಣ ಭೈರತಿ ರಣಗಲ್ ಸಿನಿಮಾದ ಬಗ್ಗೆ ಮಾತನಾಡ್ತಿರೋದಕ್ಕೆ ಕಾರಣ, ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಒಂದು ಭರ್ಜರಿಯಾಗಿ ಒಂದು ಬೃಹತ್ ಪೋಸ್ಟರ್ನ ಲಾಂಚ್ ಮಾಡೋದ್ರ ಮೂಲಕ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರು. ಈಗ ನನ್ನೊಟ್ಟಿಗೆ ಮೋಹನ್ ಸರ್ ಇದ್ದಾರೆ. ಸೊ ಬಜರಂಗಿ ಮೋಹನ್ ಅಂತಲೇ ಫೇಮಸ್ಸು. ಅಲ್ಲಿಂದ ಇವರ ಜರ್ನಿ ಭೈರತಿ ರಣಗಲ್ ತನಕ ಬಂದಿದೆ. ಸೊ ಈ ಕ್ಷಣ ಇವ್ರನ್ನ ಮಾತಾಡಿಸ್ಲೇಬೇಕು. ಆ ವಿಶೇಷತೆಗಳೇನು ಅನ್ನೋಂಥದ್ದನ್ನ ಮೋಹನ್ ಸರ್ ಮಾತಾಡ್ತಾ ಹೋಗ್ತಾರೆ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಜರಂಗಿ ಮೋಹನ್ ಅಂತಾನೆ ಫೇಮಸ್ಸು. ಬಜರಂಗಿ ಸಿನಿಮಾದಿಂದ ಭೈರತಿ ರಣಗಲ್ವರೆಗೂ ನಿಮ್ಮ ಜರ್ನಿ ಶಿವಣ್ಣನ ಜೊತೆ ಹೇಗೆ ಅನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ತುಂಬಾ ಖುಷಿ ಇದೆ ಮೇಡಮ್. ಏನು ಇವಾಗ ಬಜರಂಗಿ ಮೋಹನ್ ಅಂದರೆ ಅದು ಹರ್ಷ ಸರಿಂದ ಹಾಗೂ ಶಿವರಾಜ್ ಕುಮಾರ್ ಸರಿಂದ, ಮತ್ತು ನಾನು ತುಂಬ ಇಷ್ಟ ಆಂಜನೇಯ, ಅದಕ್ಕೋಸ್ಕರ ಬಜರಂಗಿ ಅಂತ ಮೋಹನ್ ಅಂತ ಕರೀತಾರೆ. ನಾನು ಇಲ್ಲಿ ನನಗೆ ಈ ಸಾಂಗ್ ಸಿಕ್ಕಿದೆ ನನಗೆ ಮಿರಾಕಲ್. ಆ್ಯಕ್ಚುಲಿ ನನ್ನ ಕ್ಲಾಸ್ ಓಪನಿಂಗು ಈ ಥರದ್ದು ಒಂದಿತ್ತು. ಶಿವಣ್ಣ ಅವ್ರಿಗೆ ಇನ್ವೈಟ್ ಮಾಡೋಕ್ಕೆ ಅಂತ ಹೋಗಿದ್ದು. ಅಲ್ಲಿ ನರ್ತನ್ ಸರ್ಗೆ ಒಂದು ಸಾಂಗ್ ಇದು ಮಾಡಿದ್ವಿ. ಅದಕ್ಕೆ ನರ್ತನ್ ಸರ್ಗೆ ಅವಾಗಿಂದ ಯುವ ಸಾಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಮೋಹನ್ ನಾನು ಹೇಳಬೇಕು ಅಂತಿದ್ದೆ, ಇದು ಮಾಂಟೇಜಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲಿಂದ ಇಲ್ಲ ಬನ್ನಿ ಅಂತ ಮಾಡಿ ಅಂತೇಳಿ ನನಗೆ ಇದೊಂದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು ನರ್ತನ್ ಸರ್. ಫಸ್ಟ್ ಟೈಮ್ ನಂದು ನರ್ತನ್ ಸರ್ದು ಇದೊಂದು KGF ಅಲ್ಲೆಲ್ಲ ಇದ್ವಿ. ತುಂಬಾ ಇಷ್ಟ ಇದೆ ಆಯಿತು ಸರ್ ಮೇಡಮ್. ಈ ಸಾಂಗು ನಿಮಗೆ ವಿಭಿನ್ನವಾಗಿದೆ, ಬರೀ ಮಾಂಟೇಜಲ್ದಿರೋ ವಿತ್ ಒಂದು ಬಿಲ್ಡಪ್ಸ್ ಬೇರೆ ಥರನೇ ಆಗಿದೆ ಇದು. ಶಿವಣ್ಣ ಸರ್ ಜೊತೆ ಮಾಡೋಕೆ ನಮಗೆ ಯಾವಾಗಲೂ ಖುಷಿ. ನಾನು ಲೀಡರಿಂದನೂ ನಾನು ಇಂಡಿಪೆಂಡೆಂಟಾಗಿ ಫಸ್ಟು ಮಾಸ್ಟರ್ ಜೊತೆ ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಿದ್ದಾಗ ಬಜರಂಗಿ, ವಜ್ರಕಾಯ ಮತ್ತು ಸಾಂಗ್ಗಳು ಬರ್ದಿದೆ ನಾನೇ ಎಲ್ಲನೂ. ತುಂಬಾ ಖುಷಿ ಇದೆ. ಶಿವಣ್ಣ ಜೊತೆ ಮಾಡೋಕಂದ್ರೆ ಎನರ್ಜಿ, ನಮ್ಗೆ ಅದೊಂದು ಹ್ಯಾಪಿ. ಮತ್ತು ನನ್ನ ಕ್ಲಾಸ್ ಕೂಡ ಮೊನ್ನೆ ಮೌಂಟ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಅವರೇ ನಮಗೆ ಇದು ಮಾಡಿ ಇನಾಗ್ರೇಟ್ ಮಾಡಿಕೊಟ್ರು. ಅದೆಲ್ಲ ನಮಗೆ ತುಂಬಾ ಹ್ಯಾಪಿ. ಶಿವಣ್ಣ ಸರ್, ಈಗ ರವಿ ಬಸ್ರೂರ್ ಸರ್ ಮತ್ತು ನಿಮ್ಮ ಒಂದು ಕಾಂಬಿನೇಷನ್ ಸಿನಿಮಾಗಳು, ಸೊ ಅದು KGF ಇಂದ ಕ್ಲಿಕ್ ಆಗ್ತಾ ಬಂದು ಏನೇ ಮಾಡಿದ್ರು ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಭೈರತಿ ರಣಗಲ್ಲಲ್ಲೂ ಕೂಡ ನಾವು ಟೈಟಲ್ ಟ್ರ್ಯಾಕ್ ಕೇಳಿದಾಗ ಇಲ್ಲೊಂದು ಕೂಡ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಎನರ್ಜೆಟಿಕ್ ಸಾಂಗ್ ನೋಡಿದ ಮೇಲೆ. ಸೊ ಶಿವಣ್ಣ ಏನು ಹೇಳಿದ್ರು ನಿಮ್ಮ ಒಂದು ಕೊರಿಯೋಗ್ರಫಿಗೆ ಅನ್ನೋವಂಥದ್ದು? ಶಿವಣ್ಣ ಅವ್ರಿಗೆ ನಾವು DKD ಎಲ್ಲ ಮಾಡ್ತಾನೆ ಇರ್ತೀವಿ ಕೊರಿಯೋಗ್ರಫಿನ. ಆ ಶಿವಣ್ಣ ಅವ್ರಿಗೆ ಅದು ರವಿ ಬಸೂರು ಮ್ಯೂಸಿಕ್ ಅಂದರೆ ಬೇರೆ ಥರನೇ ಇರುತ್ತೆ. ಅಣ್ಣನ ಹತ್ರ ನಾವೇನೇ ಕೊರಿಯೋಗ್ರಫರ್ ಇದ್ದರೆ ಈ ಥರ ಅಂತ ಕೇಳ್ತಾರೆ. ಮತ್ತು ಯಾವುದೂ ನನಗೆ ಗೊತ್ತು ಅಂತ ಹೇಳ್ದಿರ ನಾವೇನು ಹೇಳಿದ್ರು ತೊಗೊಂಡು ಮಾಡ್ತಾರೆ. ಅದು ತುಂಬಾ ಖುಷಿ. ಅದು ದೊಡ್ಡ ಮನೆಯಿಂದ ಅಪ್ಪು ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ಏನೇ ಹೇಳಿದ್ರು ಇಲ್ಲ ಅಂದಿರ ಮಾಡ್ತಾರೆ. ನನಗೆ ಅದೊಂದು ಖುಷಿ. ಎಷ್ಟೇ ಇದಾದ್ರೂ ತೊಗೊತಾರೆ. ಏನೋ ನಾನು ಆಗಲೇ ಆಲ್ರೆಡಿ DKD ಪ್ರೋಮೋಸ್ ಎಲ್ಲ ನಾನೇ ಶಿವಣ್ಣ ಮಾಡೋದ್ರಿಂದ ಗೊತ್ತು ಮೋಹನ್ ಅವ್ರು ಏನು ಅಂತ ಅಂದ್ಬಿಟ್ಟು, ಅದಕ್ಕೆ ಅವರು ಇವತ್ತೂ ಇದೇನು ಮಾಡಿದ್ದೀವಿ ಶಿವಣ್ಣವ್ರು ಮೋಹನ್ಗೆ ಹೇಳ್ಬಿಡು ಅಂತಾರೆ. ಯಾವುದೇ ಇದ್ರೂ ನನಗೆ ಹೇಳ್ತಾರೆ. ಅದು ನನಗೊಂದು ಖುಷಿ ಇದೆ. ಶಿವಣ್ಣಗೆ 60 ವರ್ಷ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ. ಅವ್ರ ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಮತ್ತು ಗಾಡ್ ಆಫ್ ಡ್ಯಾನ್ಸ್ ಅಂದರೆ, ಗಾಡ್ ಆಫ್ ಆ್ಯಕ್ಷನ್ ಅಂದರೆ ನಮ್ಮ ಶಿವಣ್ಣ. ಸೊ ಗಾಡ್ಗೆ ಕೊರಿಯೋಗ್ರಫಿ ಮಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಮತ್ತು ಆ ನರ್ವಸ್ನೆಸ್ ಇರುತ್ತಾ, ಅಥವಾ ಚಾಲೆಂಜಿಂಗ್ ಆಗಿ ತೊಗೋತೀರಾ, ಅಥವಾ ಸ್ಪೋರ್ಟಿವ್ ಆಗಿ ಮಾಡ್ತೀರಾ, ಅಥವಾ ಹೇಗೆ ಅನ್ನುವಂಥದ್ದು? ಶಿವಣ್ಣ ಅವ್ರದ್ದು ನಾನೊಂದು ಸಾಂಗ್ ಬರ್ತೀನಿ, ಶಿವಾಟ್ 58 ಅಂತ. ಅದರಲ್ಲಿ ಲಾಸ್ಟ್ ಲೈನ್ ಒಂದಿದೆ, ಸ್ಟಿಲ್ ಯಂಗ್ ಮಾ ಅಂತ. ಅಂದರೆ ಅವ್ರಿಗೆ 60 ಆಗಿದ್ರು ಕೂಡ 16 ಥರ ಡ್ಯಾನ್ಸ್ ಆಡ್ತಾರೆ. ನೀವು ನೋಡಿರ್ಬೋದು, ರ್ಯಾಂಪ್ ಬಂದರೆ ಎನರ್ಜಿ ಅಂದರೆ ಶಿವಣ್ಣ. ಆ ಥರದ್ದು ನಮ್ಗೆ ಖುಷಿ ಇದೆ. ಮತ್ತು ಅವರು ಮಾಸ್ಟರ್ ಅನ್ನೋದ್ರಿಂದ ಏನೇ ಮಾಡಿದ್ರು ಅವ್ರ ಗುರುಗಳು ಅನ್ನೋ ಥರ ಬಂದಿದ್ದ ತಕ್ಷಣ ನಮಸ್ಕಾರ ಮಾಡ್ತಾರೆ ಪ್ರತಿಯೊಂದೂ. ಅದನ್ನು ಇವಾಗಲೂ ಕೂಡ ಹೇಳ್ತಾರೆ ಅವರು. ಅದೊಂದು ಹ್ಯಾಪಿ. ಎಂಥ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಂಥವ್ರಿಂದ ನಮ್ಗೊಂದು ಪ್ರಶಂಸೆ ಸಿಗುತ್ತೆ ಅನ್ನೋದು ನಮ್ಗೆ ಖುಷಿ ಇದೆ. ತುಂಬಾ ಹ್ಯಾಪಿ ಇದೆ ಮೇಡಮ್. ಅವ್ರ ಜೊತೆ ವರ್ಕ್ ಮಾಡೋಕಂದ್ರೆ ಕಾಯ್ತಿರ್ತೀವಿ ಶಿವಣ್ಣ ಅಂದರೆ. ನಮ್ಗೆ ಅವ್ರ ಎನರ್ಜಿ ಪಾಸ್ ಆಗುತ್ತೆ, ಅದು ನಮ್ಗೆ ಖುಷಿ ಇದೆ. ಈಗ ನೀವು ಹೇಳಿದಾಗೆ DKD ಸೆಟ್ಟಲ್ಲಿ ಇವಾಗ ಡೈಲಿ ನೋಡ್ತೀರಾ. ಸಿನಿಮಾಗಳಲ್ಲಿ ಕೆಲಸ ಮಾಡೋದು ಬೇರೆ, ಶಿವಣ್ಣನ ಜೊತೆ ಸೆಟ್ಟಲ್ಲಿ ಇರೋದೇ ಬೇರೆ. ಸೊ DKD ಅನುಭವಗಳನ್ನು ಶೇರ್ ಮಾಡ್ಕೊಳ್ಳೋದಾದರೆ, ಸೆಟ್ಟಲ್ಲಿ ನಾವು ನೋಡ್ತೀವಿ, ವೀಕೆಂಡ್ಸಲ್ಲಿ ನೋಡ್ತಿರ್ತೀವಿ, ನೀವು ಯಾವಾಗಲೂ ಅವ್ರ ಒಟ್ಟಿಗಿರ್ತೀರಾ. ಸೊ ಆ ಒಂದು ಮೆಮೊರೀಸ್ನ ಶೇರ್ ಮಾಡೋದಾದ್ರೆ ಮೇಡಮ್, ಶಿವಣ್ಣ ಅವ್ರು ಹೇಳಿದ್ನಲ್ಲ, ಸ್ಟೇಜ್ ಕಾಲು ಇಟ್ಟಿದ್ದಂಗೆ ಬಂದು ಮಾತಾಡ್ಸಿದ್ದಾರೆ. ನಾವು ಕಾಲು ಬಿದ್ದಿದ್ದೆ ಕಾಲು ಬೀಳಕ್ಕೂ ಬಿಡೋಲ್ಲ ಮಾಡ್ತಾರೆ. ಪ್ರತಿಯೊಂದು ಅಷ್ಟೇ ಕಾಫಿ ತರಿಸ್ತಾರೆ, ಅವರೇ ಕೊಡ್ತಾರೆ. ಗೀತಾಕ ಬರ್ತಾರೆ, ಎಲ್ರಿಗೂ ಕೇಕ್ ಹಂಚ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ದೊಡ್ಡ ಮನೆ ತಾನ ಮೇಡಮ್. ಅದು ನಾವು ಹೋಗಿದ ತಕ್ಷಣ ಮನೆಗೆ ಹೋದ್ರು ಅಷ್ಟೇ ಚಿತ್ರಾನ್ನ ಅದು ಏನಿದ್ರು ಕೂಡ ತಿಂದೇ ಬಿಡೋದಿಲ್ಲ. ಆ ಥರದೊಂದು ಖುಷಿ ಇದೆ ನಮಗೆ. ನಾನು ಇವಾಗಲೇ ಮೇಡಮ್ ಒಂದು 24-25 ಇಯರ್ಸಿಂದನೂ ಶಿವಣ್ಣ ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಬಂದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.